ನಮಸ್ತೆ ಎಲ್ಲರಿಗೂ. ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಟ್ಟೆನ ಯಾವ ರೀತಿ ಜೋಡಿಸ್ಕೊಳ್ಬೇಕು ಮತ್ತು ಲಕ್ಷ್ಮಿನ ಯಾವ ಸಮಯಕ್ಕೆ ಕೂರಿಸ್ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ತಟ್ಟೆನ ಯಾವ ರೀತಿ ಜೋಡಿಸ್ಕೊಳ್ಬೇಕು, ಎಷ್ಟು ಜೋಡಿಸ್ಕೊಳ್ಬೇಕು ಅಂತ ತೋರಿಸ್ಕೊಡ್ತೀನಿ. ಮೊದಲು ತಟ್ಟೆಗಳು 5, 9, 11 ಎಷ್ಟು ಇಡಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ಳಿ. 11 ತಟ್ಟೆ ಇಡೋದು ಹೇಗೆ ಇಡಬೇಕು ಅಂತ ತೋರಿಸ್ಕೊಡ್ತೀನಿ. ಮೊದಲನೇ ತಟ್ಟೆಯಲ್ಲಿ ಅರಿಶಿನ, ಕುಂಕುಮ, ಅಕ್ಷತೆ ಮತ್ತು ಹೂವನ್ನ ಇಟ್ಕೊಳ್ಳಿ. ಎರಡನೇ ತಟ್ಟೆ ಕೆಂಪು ಅಥವಾ ಹಸಿರು ಬಳೆಗಳನ್ನು ತುಂಬಿ. ಮೂರನೇ ತಟ್ಟೆ ದುಡ್ಡು ಅಥವಾ ಹಣವನ್ನು ತುಂಬಿರುವಂಥ ತಟ್ಟೆ, ಅದರಲ್ಲಿ ನೋಟು, ಕಾಯಿನ್ಸು ಯಾವ್ದು ಬೇಕಾದರೂ ಇಟ್ಕೊಳ್ಬೋದು. ನಾಲ್ಕನೇ ತಟ್ಟೆ ವೀಳ್ಯದೆಲೆ ಮತ್ತು ಅಡಿಕೆಯನ್ನು ಇಡಿ. ಐದನೇ ತಟ್ಟೆ ಎಲ್ಲ ಥರದ ಹಣ್ಣುಗಳನ್ನು ತುಂಬಿಕೊಳ್ಳಿ. ಆರನೇ ತಟ್ಟೆ ಬಾಗಿನ ಪದಾರ್ಥಗಳು, ಅಂದರೆ ಒಂದು ತಟ್ಟೆಗೆ ಅಕ್ಕಿ, ಅಚ್ಚು ಬೆಲ್ಲ, ಬ್ಲೌಸ್ ಪೀಸು, ಕಡಲೆ ತುಂಬಿರುವಂತಹ ಕೊಬ್ಬರಿ ಬಟ್ಟಲು. ಕಡಲೆ ತುಂಬಲಿಲ್ಲ ಅಂದರೆ ಡ್ರೈ ಫ್ರೂಟ್ಸ್ನು ಕೂಡ ನೀವು ಹಾಕ್ಕೊಳ್ಬೋದು ಅದರಲ್ಲಿ. ವೀಳ್ಯದೆಲೆ ಮೇಲೆ ಅಡಿಕೆನ ಇಡಿ. 1, 11, 21, 51, 101 ಅಥವಾ 501 ಈ ಥರ ದುಡ್ಡನ್ನು ಇಡಿ ವೀಳ್ಯದೆಲೆ ಮೇಲೆ. ಗೌರಿ ಸಾಮಾನು ತುಂಬಿರುವಂತಹ ಪ್ಯಾಕೆಟನ್ನು ಇಡಿ. ಅದರ ಮೇಲೆ ಒಂದು ಹೂವನ್ನು ಕೂಡ ಇಡಿ. 7ನೇ ತಟ್ಟೆ ಚಕ್ಕುಲಿ ತುಂಬಿ. 8ನೇ ತಟ್ಟೆಗೆ ಕೋಡುಬಳೆ ಅಥವಾ ನಿಪ್ಪಟ್ಟನ್ನು ಇಡಿ. 9ನೇ ತಟ್ಟೆಗೆ ಕರ್ಜಿಕಾಯಿ ತುಂಬಿ. 10ನೇ ತಟ್ಟೆಗೆ ರವೆ ಉಂಡೆನ ಇಡಿ. 11ನೇ ತಟ್ಟೆಗೆ ಹಬ್ಬದ ದಿನ ನೀವು ಮನೆಯಲ್ಲಿ ಮಾಡಿರೋಂಥ ತಿನಿಸುಗಳನ್ನು ತುಂಬಬೋದು. ಅಂದರೆ ಒಬ್ಬಟ್ಟು, ಕೋಸಂಬರಿ, ಅನ್ನ ಈ ಥರ ಏನೇನು ಮಾಡಿರ್ತೀರೋ ಅದನ್ನು ಇಡ್ಬೋದು. ಅಥವಾ ನಾವು ಬರೀ ಒಬ್ಬಟ್ಟನ್ನು ಮಾತ್ರ ಇಡ್ತೀವಿ ಅಂದ್ರೂ ಇಡ್ಬೋದು. ಲಕ್ಷ್ಮಿನ ಯಾವ ಸಮಯಕ್ಕೆ ಕೂರಿಸ್ಬೇಕು ಅಂತ ಹೇಳ್ತೀನಿ. ದಿನಾಂಕ 21/8/2026ನೇ ಇಸವಿ, ವಾರ ಶುಕ್ರವಾರ, ಸಮಯ 3:30 ಇಂದ 6 ಗಂಟೆ ಒಳಗೆ ನೀವು ಯಾವ ಟೈಮಲ್ಲಿ ಬೇಕಾದರೂ ಕೂರಿಸ್ಕೊಳ್ಬೋದು.